like that. Go. ಆ್ಯಕ್ಚುಲಿ ನಾನು This is for both. ಹಿಂಗಿದ್ ಕಣ ಅಲ್ವಾ ದೇವಟ ಪಿಗ್ಮೆಂಟೇಷನ್ ಅಂಡರ್ ಆರ್ಮ್ಸ್ ಎಲ್ಲ ಡಾರ್ಕ್ ಆಗಕ್ಕೆ ಶುರು ಆಗುತ್ತೆ. ಫೈನಲಿ ಸಿಕ್ಕಿದೆ ನೋಡಿ ಗೈಸ್, ಎಷ್ಟು ಆರ್ಡರ್ ಮಾಡಿದ್ದೀನಿ. ನಿಮ್ಮ ವಾಚ್ಗಿಂತ ನನ್ನ ವಾಚೇ ತುಂಬ ಚೆನ್ನಾಗಿದೆ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಬೇಬಿ. ಓಕೆ ಗೈಸ್, ಇವಾಗ ನಾವು ಬೆಳಿಗ್ಗೆನೇ ಎದ್ದು, ಇವತ್ತು ಸ್ಯಾಟರ್ಡೆ, ಸೊ ಬೆಳಿಗ್ಗೆನೇ ಎದ್ದು ವರ್ಕೌಟ್ ಮಾಡಿ ಒಳ್ಳೆ ಬ್ರೇಕ್ಫಾಸ್ಟ್ ತಿಂದು ಇವಾಗ ಮಧ್ಯಾಹ್ನ ಅಡುಗೆಗೆ ಐಟಮ್ಸ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಲೈಕ್ ಆನಿಯನ್, ಕೊರಿಯಂಡರ್, ಇದೆರಡೇ ಸಾಕು. ಸೊ ಇವಾಗ ನಾವು ನಮ್ಮ ಅಮ್ಮುಕುಟಿಗೆ ಪಾಸ್ಪೋರ್ಟ್ ಅಪ್ಲೈ ಮಾಡೋಕ್ಕೆ ಇಲ್ಲಿ ಆ್ಯಕ್ಚುಲಿ ನಾವು ಪೈನೂರ್ಗೆ ಹೋಗ್ಬೇಕಾಗಿದ್ದು. ಪೈನೂರ್ ಇಸ್ ವೆರಿ ಫಾರ್ ಗೈಸ್. ಕಾಸರಗೋಡಿಂದ ಪೈನೂರ್ ಎಷ್ಟು ಕಿಲೋಮೀಟರ್ ದೇವಟ ಗೊತ್ತಿಲ್ಲ, ನೋಡಬೇಕು. ನಿಯರ್ ಕಣ್ಣೂರ್ ಗೈಸ್. ಸೊ ಲೈಕ್ ಮೈಸೂರು, ಬ್ಯಾಂಗ್ಳೂರ್ ಟು ಮೈಸೂರು, ಮಿಡಲ್ ಆಫ್ ಕಾಸರಗೋಡು ಅಂಡ್ ಕಣ್ಣೂರ್. ಸೊ ರಾಮನಗರ ಅಂತ ತಿಳ್ಕೊಳ್ಳೋಣ, ಓಕೆನಾ? ಬ್ಯಾಂಗ್ಳೂರ್ ಟು ರಾಮನಗರ ಆ ಥರ ಡಿಸ್ಟೆನ್ಸು. ಬೆಳಿಗ್ಗೆ 5 ಗಂಟೆಗೆ ಬಿಡಬೇಕು, ಯಾಕಂದರೆ ಪಾಸ್ಪೋರ್ಟ್ ಆಫೀಸ್ ನಿಮಗೆ ಗೊತ್ತು, ಲೈಕ್ ಬೆಳಿಗ್ಗೆ ಬೇಗ ಹೋಗಿ ನಿಂತ್ಕೊಂಡ್ರೆ ಬೇಗ ಕೆಲಸಗಳಾಗೋದು ಅಂತ. ಸೊ ನಾವೇನು ಅಂದ್ಕೊಂಡಿದ್ವಿ ಪೈನೂರ್ಗೆ ಹೋಗ್ಬೇಕು ಅಂತ. ಬಟ್ ದೆನ್ ಗಾಡ್ ಈಸ್ ವಿತ್ ಮೀ. ಕಾಸರಗೋಡಲ್ಲಿ ಇವಾಗ ಆಪ್ಷನ್ ಬಂದಿದೆ ಪಾಸ್ಪೋರ್ಟ್ ಅಪ್ಲೈ ಮಾಡೋಕ್ಕೆ. ಸೊ ನಮ್ಮ ಮನೆ ಹತ್ರನೇ ಇಲ್ಲೊಂದು ಜೀವ, ವಾಟ್ ಈಸ್ ದಟ್ ಬೇಬಿ? ಜೀವನ, ವಾಟ್ ಈಸ್ ದಟ್ ಏಜೆನ್ಸಿ ನೇಮ್? ಏಜೆನ್ಸಿ ನೇಮ್ ಬಂದಿಟ್ಟು ಈ ಗ್ರಾಮ ಅಲ್ಲ, ಜನಸೇವನ ಕೇಂದ್ರ. ಜನಸೇವನ ಕೇಂದ್ರ. ಅಲ್ಲೋಗಿ ಹೇಳಬೇಕು ಫಸ್ಟು ನಾವು ಹಿಂಗೆ ಪಾಸ್ಪೋರ್ಟ್ ಮಾಡ್ಬೇಕಂತ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಒಂದು ಸ್ಪೆಸಿಫಿಕ್ ಡೇಟ್ ಕೊಡ್ತಾರೆ. ಸೊ ಕಾಸರಗೋಡಲ್ಲಿ ಆ ಪಾಸ್ಪೋರ್ಟ್ ಆಫೀಸಿಗೆ ಆ ಸ್ಪೆಸಿಫಿಕ್ ಡೇಟಿಗೆ ಆ ಸ್ಪೆಸಿಫಿಕ್ ಟೈಮ್ ಕೊಡ್ತಾರೆ. ಆ ಟೈಮ್ ಒಳಗಡೆ ಇದ್ದರೆ ನಮ್ಮ ಕೆಲಸ ಅವಾಗಲೇ ಮಾಡಿ ಕೊಟ್ಬಿಡ್ತಾರೆ. ಸೊ ಇಲ್ಲಿ ಲೈಕ್ 1800 ಪೇ ಮಾಡಿ ಫಾರ್ಮ್ ಎಲ್ಲ ಫಿಲ್ ಮಾಡಿ ಕೊಟ್ಟಿದ್ದೀವಿ. ಸೊ ಇವತ್ತು ಕೇಳ್ತಾರೆ ಯಾವ ಡೇಟು ಯಾವ ಟೈಮಿಗೆ ಹೋಗ್ಬೇಕು ಅಂತ. ಸೊ ಅದು ಬರ್ಕೋ ಆ ಡೀಟೇಲ್ಸ್ ತೊಗೊಳಕ್ಕೆ ಇವಾಗ ಹೋಗ್ತಾ ಇರೋದು. ನೋಡಿ, ಮುಂಚೆ ಎಲ್ಲ ಚಿಕ್ಕ ಮಕ್ಕಳಿಗೆ, ನಾವು ಮಕ್ಕಳಾಗಿರಾಗ ನಮ್ಮ ಆಧಾರ್ ಕಾರ್ಡ್ ಆಗಿರಲಿ ಪ್ಯಾನ್ ಕಾರ್ಡ್ ಆಗಿರಲಿ ಮಾಡ್ಸಾಗ ಅಪ್ಪ ಅಮ್ಮ ನಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ರು. ಇವಾಗ ನಾವು ಅಮ್ಮಗೆ ಪಾಸ್ಪೋರ್ಟ್ ಮಾಡೋಕ್ಕೆ ಮಕ್ಳುಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಮ್ಮನ. ಅಲ್ಲ ದೇವ್ರ, ಅವ್ರಿಗೇನು ಅರ್ಥ ಆಗಿಲ್ಲ. ಅರ್ಥ ಆಯ್ತು, ಏನು ಅರ್ಥ ಆಗಿಲ್ಲ. ಏನು ಅರ್ಥ ಆಯ್ತು? Before and all, parents will take kids to do that, this. Nowadays, kids will take parents, no? What do you think? I thought you were staring at there, no? So you didn't concentrate here, I thought. My brain is here. My eyes is there. So ಬನ್ನಿ ಗೈಸ್, ಹೋಗೋಣ. ಫೈನಲಿ ಸಿಕ್ಕಿದೆ. ಯಾವಾಗ ಗೊತ್ತಾ? ಫೆಬ್ರವರಿ 10th ಹೋಗಬೇಕು ಅಟ್ 11:45. ರಿಪೋರ್ಟಿಂಗ್ ಟೈಮ್ ಬಂದು 11:30. ಸೊ 11:45. ಸೀಕ್ವೆನ್ಸ್ ನಂಬರ್ 3, ಬ್ಯಾಚ್ 10. ಸೊ ಅವಾಗಲೇ ಬ್ಯಾಚ್ 10, ಸೀಕ್ವೆನ್ಸ್ ನಂಬರ್ 3 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ವಿತಿನ್ 2 ವೀಕ್ಸಲ್ಲೇ ಪಾಸ್ಪೋರ್ಟ್ ಬಂದ್ಬಿಡುತ್ತೆ ನಮ್ಮ ಅಮ್ಮುಕುಟಿಗೆ. ಆ್ಯಂಡ್ ಅದಾದಮೇಲೆ ದಿಂಡಕ್ಕೆ ಡನ್ನ. ಸೊ ಹಚ್ಚೋದು ಆ್ಯಕ್ಚುಲಿ ಅದೇ ಹಚ್ಚೋದು ಪಾಸ್ಪೋರ್ಟ್ ಬಂದು ಎಕ್ಸ್ಪೈರ್ ಆಗೋದು 2027. ಸೊ ಅವ್ರು ಎಕ್ಸ್ಪೈರ್ ಆಗೋಕ್ಕೆ ಮುಂಚೆನೇ ಒಂದು ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೈಸ್ ಮಾದೇಟ. ಅವರು ಪಾಸ್ಪೋರ್ಟ್ ಮಾಡ್ಕೊಂಡಿದ್ದು ಸಮಥಿಂಗ್ ಲೈಕ್ 25 years ago ದುಬೈಗೆ ಹೋಗೋಕ್ಕೆ. ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಹಚ್ಚೋದು ಮಾಡ್ಕೊಂಡಿದ್ದು ಪಾಸ್ಪೋರ್ಟು. ಬಟ್ ದೆನ್ ಅವರು ಈ ಚೂಸ್ ಆಸ್ಟ್ರಾಲಜಿ ಪ್ರೊಫೆಷನಲ್ ಹೋಗಿ, ಸೊ ಆ ಪ್ರೊಫೆಷನ್ನೇ ಚೂಸ್ ಮಾಡಿದ್ರು, ಈ ಆಸ್ಟ್ರಾಲಜಿ ಪ್ರೊಫೆಷನ್. ಸೊ ಅವರಿಗೆ ದುಬೈಗೆ ಹೋಗೋಕ್ಕೆ ಇಷ್ಟ ಇದ್ದಿಲ್ಲ. ಆ್ಯಂಡ್ ಆ ಪಾಸ್ಪೋರ್ಟ್ ಹಾಗೆ ಇದೆ, ನೆಕ್ಸ್ಟ್ ವರ್ಷ ಎಕ್ಸ್ಪೈರ್ ಆಗುತ್ತೆ. ಅದಕ್ಕೆ ಮುಂಚೆ ಕರ್ಕೊಂಡು ಹೋಗಿ ಬರೋಣ. ನೀವೆಲ್ಲ ತಿಳ್ಕೊಂಡಿರ್ಬೋದು ದೇವೆಟ್ಟ ಕಾಮಿಡಿ ಅಲ್ಲ ಈಸ್ ಅ ವೆರಿ ಸೀರಿಯಸ್ ಪರ್ಸನ್ ಅಂತ. ಓನ್ಲಿ ಇನ್ ಪಬ್ಲಿಕ್ ಬಟ್ ಇನ್ ಪ್ರೈವೇಟ್ ಈಸ್. ಅದಕ್ಕೆ ಐ ಫೆಲ್ ಇನ್ ಲವ್ ವಿತ್ ಹಿಮ್. ಇವತ್ತು ನಮ್ಮ ಅಮ್ಮಗುಟಿ ನಾಟಿ ಕೋಳಿ ಮಾಡ್ತಾರೆ, ಚೆನ್ನಾಗಿರುತ್ತೆ.
ಇನ್ ಕೇಸ್ ನಿಮಗೆ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ ಹೇಗೆ ಅವರು ಮಾಡ್ತಾರೆ. ಅವ್ರ ಕುಕಿಂಗ್ ಸ್ಟೈಲ್ ಇಸ್ ಡಿಫ್ರೆಂಟ್. ಇಟ್ಸ್ ತಲಶೇರಿ ಸೈಡ್, ಕನ್ನೂರ್ ಸೈಡ್ ಮಾಡ್ತಾರೆ ಮಾಡೋ ರೆಸಿಪಿ ಅದು. ಮೌತ್ ವಾಟರಿಂಗ್, ಅಷ್ಟು ಆಯಿಲು ಇರಲ್ಲ, ಸಮ್ವಾಟ್ ಲೈಕ್ ಅ ಡಯಟ್ ಫುಡ್ ಅಂತಲೇ ಹೇಳ್ಬೋದು ಗೈಸ್. ಅಷ್ಟು ಆಯಿಲ್ ಅವ್ರು ಹಾಕಲ್ಲ, ಇಲ್ಲ ಮೀಡಿಯಮ್ ಆಗಿ ಹಾಕ್ತಾರೆ. ಸೊ ಅದು ಅಷ್ಟು ಫ್ಯಾಟು ಲೋಡೆಡ್ ಆಗಿರಲ್ಲ, ಫುಲ್ ಪ್ರೋಟೀನ್. ಬೇಬಿ ನೋಡಿ ಗೈಸ್, ಎಷ್ಟು ಆರ್ಡರ್ ಮಾಡಿದ್ದೀನಿ ನಾನು. ಕಾಸೆಲ್ಲ ಖರ್ಚು ಮಾಡಿದ್ದೀನಿ. ಮಾಡಿದಲು ಏನೂ ಮಾಡೋಕ್ಕಾಗಲ್ಲ, ನಾ ಹೆಂಡತಿ ಆಯಿತು. ಇವಾಗ ಏನು ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡಿ ಈ ಥರನೇ ಎಲ್ಲ. ಗೈಸ್ ಆ್ಯಕ್ಚುಲಿ ಇದು ನನ್ನ ಈ ಆರ್ಡಿನರಿ ಇದು ಆರ್ಡಿನರಿನೇ ಇರುತ್ತೆ. ಬಿಲ್ ಪೇ ಮಾಡೋದು ನೋಡಿದೆ. ಬೇಬಿ ಆ ಸೀಸರ್ ಕೊಡ್ತೀರಾ ಒಂದು ನಿಮಿಷ? ಕೇರ್ಫುಲ್. ನೀವು ತೊಗೊಂಬರೋಷ್ಟಲ್ಲೇ ನಾನು ತೆಗ್ಬಿಟ್ಟೆ. ಎಸ್. ಸೊ ಆರ್ಡಿನರಿಯಿಂದ ಗ್ಲೈಕಾಲಿಕ್ ಆಸಿಡ್ ನಾನು ಆರ್ಡರ್ ಮಾಡಿ. ಇದು ಅಂಡರ್ ಆರ್ಮ್ ಪಿಗ್ಮೆಂಟೇಷನ್ ಇರುತ್ತಲ್ಲ, ಅಂಡರ್ ಆರ್ಮ್ ಡಾರ್ಕ್ ಸರ್ಕಲ್ಸ್, ಮತ್ತು ಇಲ್ಲಿ ಎಲ್ಬೋಸ್ ಹತ್ರ ಡಾರ್ಕ್ ಇರುತ್ತೆ, ನೀಸ್ ಹತ್ರ ಅಲ್ಲ. ಸೊ ಇದು ಲೈಕ್ ಒಳ್ಳೆ ರಿವ್ಯೂ ಇದೆ. ಮುಂಚೆ ನಾನು ಏನು ಮಾಡ್ತಿದ್ದೆ, ವ್ಯಾಕ್ಸ್ ಮಾಡ್ಕೊತಿದ್ದೆ. ಮುಂಚೆ ಅಲ್ಲ, ಇವಾಗೂ ನಾನು ವ್ಯಾಕ್ಸ್ ಮಾಡ್ಕೊತೀನಿ ಆ್ಯಂಡ್ ಓನ್ಲಿ ರೋಲ್ ಆನ್ ನಾನು ಯೂಸ್ ಮಾಡ್ತಿದ್ದೆ. ಸೊ ಅದರಿಂದ ಏನಾಗ್ಬಿಟ್ಟಿದೆ, ನಾವು ಈ ಥರ ಎಲ್ಲ ಫುಲ್ ಸ್ಲೀವ್ ಟೀ ಶರ್ಟ್ ಇಲ್ಲ ಶರ್ಟ್ ಹಾಕೊಳ್ಳಾಗ ಇಲ್ಲಿ ಜಾಸ್ತಿ ಸ್ವೆಟ್ ಅಲ್ಲಿ ಇದಾಗುತ್ತಲ್ಲ, ಸ್ವೆಟ್ ಆಗುತ್ತಲ್ವ. ಸೊ ಅಲ್ಲಿ ಬ್ರೀತ್ ಮಾಡೋಕ್ಕಾಗಲ್ಲ ಅಂಡರ್ ಆರ್ಮ್. ಸೊ ಆರ್ ಬಾಡಿ ಶುಡ್ ಬ್ರೀತ್ ಪ್ರಾಪರ್ಲಿ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ವೆನ್ ಐಮ್ ವೇರಿಂಗ್ ದಿಸ್ ಟೈಟ್ ಡ್ರೆಸ್ಸಸ್, ಅಲ್ಲಿ ಬ್ರೀತಿಂಗ್ ಸರಿಗಾಗಲ್ಲ. ಡ್ಯೂ ಟು ದ್ಯಾಟ್ ಸ್ವೆಟ್ಟಿಂದ ಏನಾಗ್ಬಿಡುತ್ತೆ, ಪಿಗ್ಮೆಂಟೇಷನ್ ಅಂಡರ್ ಆರ್ಮ್ಸ್ ಎಲ್ಲ ಡಾರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಸೊ ನಿಮ್ಗೆ ಇನ್ ಕೇಸ್ ಕಾಲಲ್ಲಿ ಲೈಕ್ ಸ್ಟ್ರಾಬೆರಿ ಲೆಗ್ಸ್ ಅಂದರೆ ಸ್ಟ್ರಾಬೆರಿ ಹೇಗಿರುತ್ತೆ, ಸ್ಟ್ರಾಬೆರಿ ಮೇಲೆ ಆ ಬೀಜ ವೈಟ್ ಕಲರ್ ಸೀಡ್ ಇರತ್ತಲ್ಲ, ಆ ಥರ ನಿಮ್ಮ ಕಾಲು ಕಾಣಿದ್ರೆ, ನನಗಿಲ್ಲ, ಗಾಡ್ ಗ್ರೇಸ್. ಸೊ ಆ ಥರ ಇದ್ರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಇದು ಕಾಲು, ಅದು ಫೀಟು, ಅದು ಪಾದ. ಸೊ ಅದಕ್ಕೆ ನಾನು ಇದು ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ಆರ್ಡಿನರಿಯಿಂದ. ಅಂಡರ್ ಆರ್ಮ್ ಓನ್ಲಿ ವೀಕ್ಲಿ ಟ್ವೈಸ್ ನೀವು ಯೂಸ್ ಮಾಡಬೇಕಾಗಿರೋದು, ದಿನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ವೀಕ್ಲಿ ಟ್ವೈಸ್. ಅದು ಕಾಟನ್ ಪ್ಯಾಡ್, ಡೈರೆಕ್ಟ್ಲಿ ನೀವು ಅಪ್ಲೈ ಮಾಡೋಂಗಿಲ್ಲ. ಕಾಟನ್ ಪ್ಯಾಡಲ್ಲಿ ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಒರೆಸ್ಕೊಬೇಕು. ಅದಕ್ಕೆ ಇಟ್ಸ್ ನಾಟ್ ಥ್ಯಾಂಕ್ಸ್ ಬೇಬಿ ಫಾರ್ ಟೆಲಿಂಗ್ ದಿಸ್ ಇಸ್ ನಾಟ್ ಪೇಯ್ಡ್ ಪ್ರಮೋಷನ್. ಇದು ನನ್ನ ಓನ್ ಇದರಿಂದ ಹೇಳ್ತಾ ಇರೋದು ನಿಮಗೆ. ತುಂಬ ಆರ್ಡರ್ ಮಾಡಿದೆ ಈ ಸತಿ, ಯಾಕಂದರೆ ಇದೆಲ್ಲ ಖಾಲಿ ಆಗಿಬಿಟ್ಟಿದೆ ನನ್ನ ಹತ್ರ. ಶವರ್ ಜೆಲ್ ಇದು 30% ಆಫಲ್ಲಿತ್ತು, ಅದಕ್ಕೆ ನಾನು ತಗೊಂಡ್ಬಿಟ್ಟೆ. ಶವರ್ ಜೆಲ್ ನಾನು ಚಿಕ್ಕ ವಯಸ್ಸಲ್ಲಿದ್ದೆ ಬೇಟ, ವೆನ್ ಐ ವಾಸ್ ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್, ಅವಾಗ ಡವ್ ಸೋಪ್ ಯೂಸ್ ಮಾಡ್ತಿದ್ದೆ, ನಮ್ಮಮ್ಮ ಯೂಸ್ ಮಾಡ್ತಾ ಇದ್ರು ಅಂತ. Even I like that soap, Dove. ಅದಾದಮೇಲೆ ನಾನು ಸ್ಟಾಪ್ ಮಾಡಿಬಿಟ್ಟೆ. ಸೊ ಇದು ನೋಡಿದ ತಕ್ಷಣ ಐ ವಾಸ್ ಲೈಕ್ ಓಕೆ, ಒಂದ್ಸತಿ ಟ್ರೈ ಮಾಡೋಣ ಅಂತ. ನಾನು ಸೋಪ್ ಯೂಸ್ ಮಾಡಲ್ಲ ಗೈಸ್ ನನ್ನ ಬಾಡಿಗೆ. ಐ ಡೈರೆಕ್ಟ್ಲಿ ಯೂಸ್ ಬಾಡಿ ವಾಶ್ ಆ್ಯಂಡ್ ಈವನ್ ದೇವೇಟ ಮೆನ್ ಬಾಡಿ ವಾಶ್ ಇದೆ, ಅವ್ರು ಅದು ಯೂಸ್ ಮಾಡ್ತಾರೆ. ನಾನು ವಿಮೆನ್ದು ಆ್ಯಂಡ್ ಆಲ್ಸೋ ಫೇಸ್ ವಾಶ್. ನಾನು ಸೋಪ್ ಅಂತೂ ಯೂಸೇ ಮಾಡಲ್ಲ, ನೀವು ಯೂಸ್ ಮಾಡಿಬಿಡಿ, ಇಟ್ಸ್ ನಾಟ್ ಗುಡ್. ಸೊ ಇದೊಂದು ಬಾಡಿ ವಾಶ್ ತೊಗೊಂಡಿದ್ದೀನಿ. Can I use? Yeah, you can use. ಸ್ಮೆಲ್ ಚೆನ್ನಾಗಿದೆ. Dove soap smell also is very good. ವೆರಿ ಗುಡ್. ಯಾ, ಇದು ಲೂಸ್ ಪೌಡರ್ ಅಂತಾರೆ. ಸೀಸರ್ ಕೇಳಿಬಿಟ್ಟು ಸೀಸರೇ ಯೂಸ್ ಮಾಡ್ತಿಲ್ಲ. ಸೊ ಲೂಸ್ ಪೌಡರ್ ಲೈಕ್ ಮೇಕಪ್ ಎಲ್ಲ ಮಾಡ್ಕೊಂಡ್ಮೇಲೆ, ಫೌಂಡೇಶನ್ ಎಲ್ಲ ಹಾಕಿದ್ಮೇಲೆ ಆ ಸೆಟ್ಟಿಂಗ್ ಪೌಡರ್ ಅಂತಾರೆ. ಸೊ ಲೂಸ್ ಪೌಡರಲ್ಲಿ ನಾವು ಮೇಕಪ್ನ ಸೆಟ್ ಮಾಡ್ಕೊಬೋದು. ಸೊ ಅದಕ್ಕೆ ನಂದು ಖಾಲಿ ಆಗಿಬಿಟ್ಟಿತ್ತು. ಸೊ ಒಂದು ಈ ಬ್ರ್ಯಾಂಡಿಂದ ನಾನು ಯೂಸ್ ಮಾಡಿಲ್ಲ ಇನ್ನು. ಸೊ ಐ ಥಾಟ್ ಓಕೆ, ಈ ಶೇಡು ಮೀಡಿಯಮ್ ಶೇಡ್, ಮೈನಸ್ ಮೀಡಿಯಮ್ ಶೇಡ್. ಸೊ ಆಲ್ವೇಸ್ ನೀವು ಫೌಂಡೇಶನ್ ಪೌಡರ್ ನೀವೇನೇ ಯೂಸ್ ಮಾಡಾಗ ಫಸ್ಟು ನಿಮ್ಮ ಸ್ಕಿನ್ ಟೋನ್ ನೋಡ್ಕೊಳ್ಳಿ. ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೋನ್ ಯು ಶುಡ್ ಬೈ.
ಆ್ಯಂಡ್ ದಿಸ್ ಇಸ್ ಲೂಸ್ ಫಿನಿಶಿಂಗ್ ಪೌಡರ್ ಅಂತ ಫ್ರಮ್ ಮೇಬಿಲಿನ್. ಸಿ ಇಟ್ಸ್ ಇನ್ ಶೇಡ್ ಮೀಡಿಯಮ್. ಆ್ಯಂಡ್ ದಿಸ್ ಒನ್ ಇದು ಮುಗ್ದೇ ಹೋಗ್ಬಿಟ್ಟಿದೆ. ಐ ಹ್ಯಾವ್ ಒನ್ ಮೋರ್. ಇದು ಐ ಶೋ ಯು. ಸೊ ಇದು ಖಾಲಿ ಆಗಿಬಿಟ್ಟಿದೆ. ಸೊ ಒಂದು ಸ್ವಲ್ಪ ಡ್ರಾಪೇ ಇರೋದು, ಅದೇನು ಬರುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ನಾನು ಇನ್ನೊಂದು ಯೂಸ್ ತೊಗೊಂಡೆ. ದಿಸ್ ವರ್ಕ್ಸ್ ವಂಡರ್, ತುಂಬ ಚೆನ್ನಾಗಿದೆ. ದಿಸ್ ಈಸ್ ಆಲ್ಸೋ ಗ್ಲೈಕಾಲಿಕ್ ಬ್ರೈಟ್, 8% ನಿಯಾಸಿನೆಮೈಡ್. ಇಟ್ಸ್ ಅ ಗ್ಲೈಕಾಲಿಕ್ ಆ್ಯಸಿಡ್ ಆ್ಯಂಡ್ ಆಲ್ಸೋ ನಿಯಾಸಿನೆಮೈಡ್ ಇದೆ, ಮೆಲೆಸಿಲ್ ಇದೆ. ವಿಚ್ ಇಸ್ ವೆರಿ ಗುಡ್ ಫಾರ್ ಯುವರ್ ಸ್ಕಿನ್. ಸೊ ಫೇಸ್ ಸ್ಕಿನ್ನಿಗೆ ಅದಕ್ಕೆ ಇದು ಆರ್ಡರ್ ಮಾಡಿದೆ. ದಿಸ್ ಇಸ್ ಟೂ ಸ್ಮಾಲ್. This is too small. Somebody used, I think. No. ಇನ್ನೊಂದು. No, it's same. See, ಇದು ಆ್ಯಕ್ಚುಲಿ ಮುಗಿತಾ ಬಂತು. ಇಟ್ಸ್ ಅ ಸೇಮ್. ಮುಗಿತಾ ಬಂತು. ಇದು ತುಂಬ ಚೆನ್ನಾಗಿದೆ ಗೈಸ್. ಸನ್ಸ್ಕ್ರೀನ್. ಐ ಫೆಲ್ ಇನ್ ಲವ್ ವಿತ್ ದಿಸ್. ತುಂಬ ಚಿಕ್ಕದಾದರೆ ನಾವು ಬೇರೆ ಕಂಟ್ರಿಗೆ ಹೋದಾಗ ಸೌತ್ ಕೊರಿಯಾದಲ್ಲಿ ಒರಿಜಿನ್. ಓಕೆ, ನಾವು ಕಂಟ್ರಿಗೆ ಹೋದಾಗ ತೊಗೊಳ್ಳೋಣ ಇಫ್ ಇನ್ ಕೇಸ್ ಇಟ್ಸ್ ಅವೈಲಬಲ್ ಫುಲ್ ಲೋ ಪ್ರೈಸ್. ಸೊ ಇದು ಒಂದು ಅಗೇನ್ ಇಟ್ಸ್ ಅ ಸೆಂಟೆಲ್ಲ ಮಡಗಾಸ್ಕರ್ ಸನ್ಸ್ಕ್ರೀನ್. ತುಂಬ ಚೆನ್ನಾಗಿದೆ. ನನ್ನ ಫೇಸಿಗಂತೂ ಇಟ್ ಲುಕ್ಸ್ ವೆರಿ ಫಿನಿಶಿಂಗ್, ಒಳ್ಳೆ ಫಿನಿಶಿಂಗ್, ವೈಟ್ ಕಾಸ್ಟ್ ಇಲ್ಲ. ಆ್ಯಂಡ್ ನನ್ನ ಮೇಕಪ್ ಹಂಗೆ ಇರುತ್ತೆ. ಟ್ಯಾನ್, ನನ್ನ ಫೇಸ್ ಟ್ಯಾನೇ ಆಗಲ್ಲ. ಸೊ ಇಟ್ಸ್ ಆಲ್ ಇನ್ ಒನ್. ಐ ಡೋಂಟ್ ನೋ, ಇದು ನನ್ನ ಸ್ಕಿನ್ಗೆ ಸೂಟಬಲ್ ಆಗಿದೆ, ಅದಕ್ಕೆ ನಾನು ಇದು ಆರ್ಡರ್ ಮಾಡಿದೆ. ಇದಾಯಿತು. ಇನ್ನೊಂದು ಆರ್ಡರ್ ಮಾಡಿದ್ದೀನಿ. ನಾವು ಅಫ್ಕೋರ್ಸ್ ಮೇ ಬಿ ಇನ್ ದಿ ಮಂತ್ ಆಫ್ ಜೂನ್ ಜುಲೈ ಐ ವಿಲ್ ಡೆಫಿನೆಟ್ಲಿ ಡೂ ಮೈ ವಾಚ್ ಕಲೆಕ್ಷನ್ ಬಿಕಾಸ್ ಐ ಆಮ್ 100% ಶ್ಯೂರ್ ಈದರ್ ಮೈ ಹಸ್ಬೆಂಡ್ ಇಲ್ಲಾಂದರೆ ನಾನು ವಾಚ್ ನನಗಂತ ಬ್ರ್ಯಾಂಡೆಡ್ ವಾಚ್ ತಗೊತೀನಿ. ಏನಕ್ಕೆ ನನ್ನ ನೇಮ್ ಇಲ್ಲ, ನಮ್ಮ ಹೆಸರು. ಇಫ್ ಯು ವಾಂಟ್ ಟು ಗಿಫ್ಟ್ ಮೀ, ನಾನು ನೆನ್ನೆ when did you order this? We ordered like day before yesterday. Yeah. No, so soon it came. ಆ್ಯಕ್ಚುಲಿ ನಾನು This is for both. ಫಾರ್ ಬೋತ್ ಆಫ್ ಅಸ್. No, അങ്ങനെ പറ. ಸಾರು ഞാൻ ക്ലീൻ ആക്കാം. You only should clean. Oh, nice. ಸೊ ಹಿಂಗಿದೆ ದೇವಟ. ಇದು ನನ್ನ ಸೈಡು, ಇದು ದೇವಟ ಸೈಡು. No, this is my side. ಇವಾಗ ನಂದು 3 ವಾಚ್ ಬರುತ್ತೆ ಇಲ್ಲಿ. This is mine. ನಿಮ್ದು ಇಲ್ಲಿ ಬರುತ್ತೆ. This is yours. ಓಕೆ. ಸೊ ದಿಸ್ ಬ್ರ್ಯಾಂಡ್ ಇಸ್ ಫ್ರಮ್, ಒಂದು ಬ್ರ್ಯಾಂಡೆಡೇ ಆರ್ಡರ್ ಮಾಡಿ ನಾನು. ದಿಸ್ ಬ್ರ್ಯಾಂಡ್ ಬ್ರಿಚ್ ಆ್ಯಂಡ್ ಕೋ. Nice. ನೈಸ್ ಒನ್ನು. ಸೊ ನಾನು ಆ್ಯಕ್ಚುಲಿ ತುಂಬ ದಿವಸ ಆಗಿತ್ತು ಆನ್ಲೈನಿಂದ ಆರ್ಡರ್ ಮಾಡಿ. ನಿಜ ಅಲ್ವಾ? ನಿಜ ತಾನೆ? Go out and put out. ಇವಾಗ ನಿಂತ್ಕೊಂಡ್ರೆ ಆಫ್ ಕೋರ್ಸ್ ಇಟ್ ವಿಲ್ ಫಾಲ್ ಡೌನ್. No, go like this. Like that. Go. Very good. Very good. See, Very good. you have got a good wife where she listens to you everything. ಸುಮ್ಮನೆ ವೆರಿ ಗುಡ್. ಅದ ವೈ ಓ ಏನಕ್ಕೆ ಇವ್ರು ಹಿಂಗೆ ಕೊಟ್ಟಿದ್ದಾರೆ? ಇಟ್ಸ್ ಓಕೆ ಬಿಡಿ, ಓಡಿಸೋಣ. ಸೊ 2 ವೀಕ್ಸಿಂದ ನಾನು ತುಂಬ ತಿಂಗಳುಗಳಾಯಿತು ನಾನು ಆನ್ಲೈನಲ್ಲಿ ಈ ಥರ ಎಲ್ಲ ಆರ್ಡರ್ ಮಾಡಿ. ಸೊ ಐ ವಾಸ್ ಲೈಕ್ ಇದೆಲ್ಲ ರಿಕ್ವೈರ್ಡ್ ಐಟಮ್ಸೇ ಆರ್ಡರ್ ಮಾಡಿಬಿಡೋಣ ಅಂತ ಆರ್ಡರ್ ಮಾಡಿದೆ. ಸೊ ಇವತ್ತು ಬಂತು. ಆ್ಯಂಡ್ ಆಲ್ಸೋ ಇದು ಇಷ್ಟೊಂದು ಡ್ರೆಸ್ಸಸ್ಗಳು ಆರ್ಡರ್ ಮಾಡಿದ್ದೀನಿ ಗೈಸ್, ಯಾಕಂದರೆ ನೆಕ್ಸ್ಟ್ ವೀಕಿಂದ ಒಂದು ಸ್ವಲ್ಪ ಕೀಪ್ ಇಟ್ ಔಟ್ ಇದೆ. ಏನಿದೆ, ಒಂದು ಸ್ವಲ್ಪ ಈವೆಂಟ್ಗಳಿದೆ. ಅಲರ್ಜಿ ಬೇಬಿ. ದೇವಟಾಗ ಒಂದು ಸ್ವಲ್ಪ ಡಸ್ಟ್ ಅಲರ್ಜಿ. ಸೊ ನೆಕ್ಸ್ಟ್ ವೀಕಿಂದ ಒಂದು ಸ್ವಲ್ಪ ಈವೆಂಟ್ ಇದೆ. ದಟ್ ಈಸ್ ವೈ
ಒಂದು ಸ್ವಲ್ಪ ಡ್ರೆಸ್ಸಸ್ ಆರ್ಡರ್ ಮಾಡಿದ್ದೀನಿ. ಡೆಫಿನೆಟ್ಲಿ ನಾನು ನಿಮಗೆ ಅದು ಹಾಕ್ಕೊಂಡು ತೋರಿಸ್ತೀನಿ, ಇಲ್ಲಾಂದರೆ ಯಾವಾಗಾದ್ರೂ ಹಾಕ್ಕೊಂಡ್ರೆ ಆ ರೀಲ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿ ಲಿಂಕ್ ಕೊಡ್ತೀನಿ. ಸುಳ್ಳು ಗೈಸ್, ಸುಳ್ಳು. ಹಿಂಗಿಕ್ಕಣ ಅಲ್ವಾ ದೇವಟ? ದೇವೇಟದು ಫಸ್ಟ್ ಬ್ರ್ಯಾಂಡ್ ವಾಚ್. Am I right? Am I right or wrong? You're wrong. ಸಿ ಬಿಬಿ ಇಷ್ಟು ಪಾಶ್ ಆಗಿ ಕಾಣ್ತಿದೆ ಅಲ್ಲ. ಆ್ಯಂಡ್ ಆ್ಯಕ್ಚುಲಿ ಈ ವಾಚ್ ಬಂದು ನಂದಲ್ಲ, ನನ್ನ ತಮ್ಮ ಬಂದು ನಮ್ಮ ಅಮ್ಮಗೆ ಅವ್ರ ಬರ್ಡೇ ದಿನ, ನಮ್ಮಮ್ಮ ಬರ್ಡೇ ದಿನ ಗಿಫ್ಟ್ ಮಾಡಿದ್ದು ನನ್ನ ತಮ್ಮ. ನನಗೆ ಈ ವಾಚ್ ಮೇಲೆ ಐ ವಾಸ್ ಲೈಕ್ ಐ ಗಾಟ್ ಅಟ್ರಾಕ್ಟೆಡ್ ಟು ದಿಸ್ ವಾಚ್ ಬಿಕಾಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಒಳಗಡೆ ಬಂದು ಇಟ್ಸ್ ಮರೂನ್ ಕಲರ್ ಆ್ಯಂಡ್ ಐ ಫೆಲ್ಟ್ ರಿಯಲಿ ಸಮಥಿಂಗ್ ಗುಡ್. ಅದಕ್ಕೆ ಲಾಸ್ಟ್ ಟೈಮ್ ನಾನು ಬೆಂಗಳೂರಿಂದ ಕೇರಳ ಬರಾಗ ನಾನು ಅಮ್ಮ ಈ ವಾಚ್ ನಾನು ಹಾಕೊತೀನಿ, ನೀನು ತಿರ್ಗಾ ಬೆಂಗಳೂರಿಗೆ ವಾಪಸ್ ಕೇರಳದಿಂದ ಬೆಂಗಳೂರು ಬರಾಗ ನಾನು ಹಿಂಗೆ ಕೊಟ್ಬಿಡ್ತೀನಿ ತೊಗೊಂಬಾ ಅಂತ ಹೇಳಿದೆ. ಸೊ ಅವಾಗ ನಾನು ಹಾಕ್ಕೊಂಬಂದಿದ್ದು ಬೆಂಗಳೂರಿಂದ. ಹೋಗ್ತಾ ನಮ್ಮಮ್ಮ ಪರವಾಗಿಲ್ಲ ಬಿಡು ನೀನೇ ಇಟ್ಕೋ, ನಿಂಗೆ ಇದು ತುಂಬ ಇಷ್ಟ ಅಲ್ವಾ ಅಂತ ಹೇಳಿದ್ರು. ಆ್ಯಂಡ್ ದಟ್ಸ್ ಹೌ ಐ ಹ್ಯಾವ್ ದಿಸ್ ವಾಚ್. ಸೊ ನೆಕ್ಸ್ಟ್ ಬಂದು ನಂದು ಹೈ ವಾಚ್ ಇಲ್ಲಿರುತ್ತೆ. ಐ ಆಮ್ ಯೂಸಿಂಗ್ ದಟ್ ಫಾರ್ ಜಿಮ್. ಸೊ ಅದು ದಿನ ಎತ್ತಿ ಓಪನ್ ಮಾಡಿ ಯೂಸ್ ಮಾಡೋಕ್ಕಾಗಲ್ಲ, ಐ ಕೀಪ್ ಇಟ್ ದೇರ್ ಓನ್ಲಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಡ್ಯಾನಿಯಲ್ ಕ್ಲೀನ್ ಬರುತ್ತೆ, ಇಟ್ಸ್ ಐ ಟೋಲ್ಡ್ ಯು. ಆ್ಯಂಡ್ ನೆಕ್ಸ್ಟ್ ಬಂದು ಸೀಕೋ ಬರುತ್ತೆ, ನಾವು ಎರಡು ನೋಡಿದ್ವಿ. ಸೀಕೋ ಬರುತ್ತೆ, ಡ್ಯಾನಿಯಲ್ ಕ್ಲೀನ್ ಬರುತ್ತೆ. ಇಲ್ಲಿ ಸಾಕು ಕ್ಲೋಸ್ ಮಾಡಿ. ಓಕೆ, ಸದ್ಯಕ್ಕೆ ಇಷ್ಟಿದೆ. ವೈ ಐ ಆಮ್ ನಾಟ್ ಏಬಲ್ ಟು ಕ್ಲೋಸ್ ನಿಮ್ಮ ವಾಚಿಂದ. ನಿಮ್ಮ ಹತ್ರ ಇನ್ನೊಂದು ವಾಚ್ ಇದೆ ಅಲ್ಲ, ಅದು ಇಕ್ಲಾ? ಫಸ್ಟ್ ನಾನು ಈ ವಾಚ್ ನನ್ನ ದೇವಟ ಗಿಫ್ಟ್ ಮಾಡಿದ್ದು ವೆನ್ ವಿ ವೆರ್ ಡೇಟಿಂಗ್, ಲವ್ ಮಾಡೋ ಟೈಮಲ್ಲಿ. ಅದಾದಮೇಲೆ ಫ್ಯೂ ಡೇಸ್ ಆಫೀಸ್ಗೆ ಹಾಕೊಂಡು ಹೋಗ್ತಾಯಿದ್ರು. ದೆನ್ ಈ ಸ್ಟಾಪ್ಡ್ ಯೂಸಿಂಗ್ ಇಟ್. ಇಟ್ಸ್ ಲೈಕ್ ಓಲ್ಡ್ ಟೈಪ್. ನಾನು ಗಿಫ್ಟ್ ಕೊಟ್ಟಿದಾಗ ಅವಾಗ ಏನೂ ಹೇಳಿಲ್ಲ. ಇದು ಸೆಕೆಂಡ್ ಗಿಫ್ಟ್. ಇದು ಕೊಡ್ಸಾಗ ತುಂಬ ಇಷ್ಟಪಟ್ಟರು ಆ್ಯಕ್ಚುಲಿ ದೇವೇಟ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ ಒಂದು ಪಾರ್ಟ್ ಹೊಡೆದೋಗಿದೆ ಅಂತ, ಅದಿದ್ದು ಇಲ್ಲಿ ಹೊಡೆದೋಗ್ಬಿಟ್ಟಿತ್ತು. ಇದು ಬಂದ್ಬಿಟ್ಟಿತ್ತು ಆ್ಯಕ್ಚುಲಿ. ದೇವೇಟ ಹಿಂಗೋ ಕಷ್ಟಪಟ್ಟು ಹಣ್ಸಿದ್ದಾರೆ, ಇವಾಗ ಯೂಸ್ ಮಾಡ್ತಿದ್ದಾರೆ ಪಾಪ. ಇದು ಬಿಡಿ, ಇದನ್ನ ನೀವು ರೆಗ್ಯುಲರ್ ಯೂಸಿಂಗ್ ಮಾಡ್ಬೋದು. ಐ ಆಸ್ ದಿ ಶಾಪ್ ಕೀಪರ್, ದಿಸ್ ಯು ಕ್ಯಾನ್ ಯೂಸ್ ಫಾರ್ ರೆಗ್ಯುಲರ್, ದೆನ್ ಯೂಸ್ ದ್ಯಾಟ್. ನಂಗೆ ಇದಿಷ್ಟ ಆಯಿತು, ಇದಿಷ್ಟ ಆಯಿತು, ಇನ್ನೇ ಇಲ್ಲಿ ಬರುತ್ತೆ. ನಿಮ್ಮ ವಾಚ್ಗಿಂತ ನನ್ನ ವಾಚೇ ತುಂಬ ಚೆನ್ನಾಗಿದೆ ದೇವಟ.